ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನಗೆ ಏನಂದರೆ ಏನೂ ಇಲ್ಲ ಶೂಟ್ ಮಾಡೋಕ್ಕೆ. ಬಿಕಾಸ್ ಇವತ್ತಂತೂ ಫುಲ್ ರೆಸ್ಟ್ ಮಾಡಿದ್ದೀನಿ ಮನೇಲಿ ಅಂತಂತ. ಬಿಕಾಸ್ ಸಂಡೇ ಅಂತ ಗೊತ್ತಲ್ಲ ನಿಮಗೆ, ಫುಲ್ ರೆಸ್ಟ್ ಡೇ. ನನ್ನ ಪ್ರಕಾರ ರೆಸ್ಟ್ ಅಂತಂದರೆ ನನ್ನ ಬಾಡಿಗೆ ಫುಲ್ ಮಲ್ಕೊಂಡು ನಿದ್ದೆ ಮಾಡೋದು ಆ ಥರ ಅಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಮಾಡೋದು, ಅದನ್ನೇ ನನ್ನ ಪ್ರಕಾರ ರೆಸ್ಟ್ ಅಂತ ತೊಗೊತೀನಿ. ಬಿಕಾಸ್ ನನಗೆ ಸುಮ್ಮನೆ ಕುತ್ಕೊಂಡಿರೋಕ್ಕಾಗಲ್ಲ ಗೈಸ್, ಏನಾದರೂ ಒಂದು ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಇವತ್ತು ಮನೇಲಿ ಪಾಪುದು ಬೊಂಬೆದ ಐಟಮ್ಸ್ ಇಟ್ಟಿದ್ದೆಲ್ಲ ಜಾಸ್ತಿ ಕಿತಾಪತಿ ಆಗಿಬಿಟ್ಟಿತ್ತು. ಅದೆಲ್ಲ ಸ್ವಲ್ಪ ಫುಲ್ ಮೆಸ್ಸಪ್ ಆಗಿಬಿಟ್ಟಿತ್ತು. ಮೊನ್ನೆ ಬೇರೆ ಅಮ್ಮ ಇದಕ್ಕೆ ಓಂಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಹೇಳಲ್ಲ, ಅವಾಗೆಲ್ಲ ನೋಡಿ ಈ ಥರ ಡಾಲ್ಸ್ ಎಲ್ಲ ತಂದಿದ್ದಾರೆ ಒಂದೆರಡು. ಆಮೇಲೆ ಹಂಗೆ ನೋಡ್ತಾ ವೆಯ್ಟ್ ಚೆಕ್ ಮಾಡೋಣ, ವೆಯ್ಟ್ ಮೆಷಿನಲ್ಲಿ ಕೆಳಗಡೆನೇ ಇತ್ತು. ವೆಯ್ಟ್ ಚೆಕ್ ಮಾಡೋಣ ಅಂತ ನೋಡ್ತಾರೆ ಗೈಸ್, ಎಷ್ಟಾಗಿದೆ ಹೇಳಿ, 1 kg ಆಲ್ರೆಡಿ ಕಮ್ಮಿ ಆಗ್ಬಿಡ್ತೀನಿ ಗೈಸ್. ನಾನು ಜಸ್ಟ್ ಇನ್ನೂ ನನ್ನ ಡಯಟ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 5 days ಆಗಿದೆ. ಇವತ್ತು 6th, ಸೊ 1 week ಆಗಿದೆ ಅಂದ್ಕೊಳ್ಳಿ. 1 weekಗೆ ಆಲ್ಮೋಸ್ಟ್ 1 kg ಕಮ್ಮಿ ಆಗ್ಬಿಡ್ತೀನಿ ಗೈಸ್. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಸೊ ನೀವು ಇನ್ ಕೇಸ್ ಏನಾದರೂ ವೆಯ್ಟ್ ಲಾಸ್ ಏನಾದರೂ ಮಾಡಬೇಕು ಅಂದರೆ ದಯವಿಟ್ಟು ಫುಲ್ ಸ್ಟ್ರಿಕ್ಟಾಗಿ ನೀವು ವರ್ಕೌಟ್ ಮಾಡ್ತಾರೆ ಗೊತ್ತು, ಸ್ಟ್ರಿಕ್ಟಾಗಿ ಒಂದು ಸ್ವಲ್ಪ ಸ್ವೀಟ್ ಆಗಿರ್ಬೋದು, ರೈಸ್ 1 time ತಿನ್ನಿ. ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಿ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಆಫ್ಟರ್ನೂನ್ ಮೇಲೆ ಬೊಂಬೆ ಇದೇನೇ ಕಂಪಾರ್ಟ್ಮೆಂಟ್ ಇತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದೆಲ್ಲ ರೆಡಿ ಮಾಡಿದ್ಮೇಲೆ ಸ್ವಲ್ಪ ಆಫ್ಟರ್ನೂನ್ ಮೇಲೆ ಒಂದು ಪಾಪುಗೆ ಒಂದು ಡ್ರೆಸ್ಸು ಸ್ಟಿಚ್ ಮಾಡಿಸ್ಬೇಕಿತ್ತು. ಆನೆಕಲ್ಲ ಸಿಕ್ಕಾಬಿಟ್ಟೆ ಹುಡುಕಿದ್ವಿ ಗೈಸ್, ಯಾರಾದರೂ ಟೈಲರ್ ಸಿಗ್ತಾರೋ ಅಂತೇಳಿ. ನಂಗೆ ಗೊತ್ತಿರೋಲ್ಲ ಪಾಪುಗೆ ಸ್ಟಿಚ್ ಮಾಡಲ್ಲ ಅಂದರು. ಸೊ ನಿಮ್ಗೆ ಇನ್ ಕೇಸ್ ಯಾರಾದರೂ ಒಳ್ಳೆ ಟೈಲರ್ ಗೊತ್ತಿಲ್ಲ ನಂಗೆ ದಯವಿಟ್ಟು ಸಜೆಸ್ಟ್ ಮಾಡಿ. ಪಾಪುಗೆ ಮಕ್ಕಳಿಗೆ ಬಟ್ಟೆ ಹೊಲ್ಕೊಡೋಕ್ಕೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವುದು ನನಗೆ, ಯಾಕಂದರೆ ನಾನು ಸ್ಯಾರೀಸ್ ಎಲ್ಲ ಜಾಸ್ತಿ ಹೊಲ್ಸಲ್ಲ, ಉಡಲ್ಲ ನಾನು. ಆಲ್ಮೋಸ್ಟ್ ನಾನು ಡೈಲಿ ಡ್ರೆಸ್ಸು ಆಮೇಲೆ ಜೀನ್ಸ್ ಪ್ಯಾಂಟ್ ಟಾಪ್ ಇದರಲ್ಲೇ ಸರ್ವೈವ್ ಆಗ್ತೀನಲ್ಲ. ನಾನು ಸ್ಯಾರೀಸ್ ಎಲ್ಲ ರೇರ್ ಹೊಲ್ಸೋದು. ಸ್ಯಾರಿ ಹೊಲ್ಕೊಡೋದೊಂದು ಅಣ್ಣ ಪರಿಚಯ ಇದ್ದಾರೆ, ಅವ್ರು ನಮ್ಮ ಪಾಪುಗೆ ಹೊಲಿಯಲ್ಲ ಅಂತ ಅಂದ್ಬಿಟ್ರು. ಪಾಪುಗಳಿಗೆ ಹೊಲಿಯಲ್ಲ, ಎಣ್ಣೆ ಗೊತ್ತಿಲ್ವಂತೆ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಅವ್ರ ಡೀಟೇಲ್ಸ್ನ. ಸೊ ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಪಾಪುದು ಅಂತೂ ಏನು ಇಟ್ಟಿದ್ದೀವಲ್ಲ ಪಾಪುದ ಬಟ್ಟೆ ಐಟಮ್ಸು ಅದೆಲ್ಲ ಅಂತೂ ಸಿಕ್ಕಾಪಟ್ಟೆ ಫುಲ್ ಕಂಪ್ಲೀಟಾಗಿ ಮೆಸ್ಸಪ್ ಆಗಿಬಿಟ್ಟಿತ್ತು. ಬಿಕಾಸ್ ಅವಳು ಹುಟ್ಟದಾಗಿನಿಂದ ತಂದಿದ್ದ ಬಟ್ಟೆಗಳೆಲ್ಲ ಸ್ಟೋರ್ ಮಾಡಿ ಇದ್ದಿತ್ತು, ಅದೆಲ್ಲನೂ ಹಂಗೆ ಇತ್ತು, ಏನೂ ಚೇಂಜ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಎತ್ತಿ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಮೆಸ್ಸಪ್ ಆಗಿಬಿಟ್ಟಿತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ತೆಗೆದಾಕಿ, ಅಂದರೆ ಹಳೆಯ ಬಟ್ಟೆ ಇದನ್ನೆಲ್ಲ ಸ್ವಲ್ಪ ತೆಗೆದಾಕಿ ಹೊಸ ಬಟ್ಟೆ ಇಡೋಣ ಅಂತೇಳಿ. ಅಂದರೆ ಹೊಸದಂದರೆ ನಾರ್ಮಲ್ ಬಟ್ಟೆ, ಇವಾಗ ಡೈಲಿ ಯೂಸ್ಗೆ ಹಳೇದೆಲ್ಲ ಜಾಸ್ತಿ, ಹಳೇದೆಲ್ಲ ಚಿಕ್ಕದಾಗ್ಬಿಟ್ಟಿರ್ತಲ್ಲ. ತಂದಿದ್ದು ಹೊಸ್ದಾಗೆಲ್ಲ ಅವಳು ಪಾಪು ಹುಟ್ಟದಾಗಿನಿಂದ ಯಾವ ಬಟ್ಟೆ ಇತ್ತು ಅದೆಲ್ಲ ಹಂಗೆ ಇಟ್ಟಿದ್ದೆ ನಾನು, ಏನೂ ಹಾಳು ಮಾಡೋಕ್ಕೆ ಹೋಗಿರಲಿಲ್ಲ, ಅಂದರೆ ಎತ್ತು ಬಿಸಾಕಿಲ್ಲ ಏನು. ಇವಾಗಲೂ ಅಷ್ಟೇ ಎಲ್ಲ ತೆಗೆದು ಒಂದು ಕಡೆ ಒಂದು ಮೂಟೆಯಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಇವಾಗಲೂ ಏನು ಬಿಸಾಕೋಕ್ಕೆಲ್ಲ ಏನೂ ಹೋಗಲಿಲ್ಲ. ಇವತ್ತು ನಿಜವಾಗ್ಲೂ ನನಗೆ ಸ್ವಲ್ಪ ಟಯರ್ಡ್ ಆಗ್ತಿತ್ತು. ನಿನ್ನೆ ಸ್ವಲ್ಪ ಓಡಾಡ್ಕೊಂಡು ಬಂದಿದ್ದು, ಅದೆಲ್ಲ ಒಂದು ಸ್ವಲ್ಪ ನನಗೇ ಒಂದು ಸ್ವಲ್ಪ ಟಯರ್ಡ್ ಅನಿಸ್ತಾಯಿತ್ತು. ಅದಕ್ಕೋಸ್ಕರ ಬೇರೆ ಏನೂ ಕಂಟೆಂಟ್ ಮಾಡೋಕ್ಕಾಗಲಿಲ್ಲ. ಸೊ ನಿಮಗೆ ದಯವಿಟ್ಟು ಬೋರ್ ಆಗಿದ್ರೆ ದಯವಿಟ್ಟು ನನಗೆ ಸಾರಿ ಕ್ಷಮಿಸ್ಬಿಡಿ. ಬಿಕಾಸ್ ಇವತ್ತು ಅದೇ ಹೇಳೋದಲ್ಲ, ಮನೇಲಿ ಸಂಡೇ ಆಗಿದ್ದರಿಂದ ವೀಡಿಯೋಗೂ ರೆಸ್ಟ್ ಅಂದ್ಕೊಂಡು ವೀಡಿಯೋನೂ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಏನೇನು ಕೆಲಸ ಮಾಡ್ಕೊಂಡೆ ಅದನ್ನೇ ಶೂಟ್ ಮಾಡ್ಕೊಂಡಿದ್ದೆ ನಾರ್ಮಲಾಗಿ. ಸೊ ನೀವು ಹೇಳ್ತಿಲ್ಲ ಡೈಲಿ ರೊಟೀನ್ ನೋಡಿಸಿ, ಪಾಪು ಜೊತೆ ಆಟ ಆಡೋದೆಲ್ಲ ತೋರಿಸಿ ಅಂತೇಳಿ. ಸೊ ಅದನ್ನೇ ಪಾಪುಗೆ ಬಟ್ಟೆದು ಅದೆಲ್ಲ ತೋರಿಸಿ ಅಂತ ಹೇಳಿದ್ರೆ ಲಾಸ್ಟ್ ಕಮೆಂಟ್ ಹಾಕಿದ್ರೆ. ಸೊ ನಾನು ಅದು ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನೇ ಪಾಪುಗೆ ಬಟ್ಟೆದು ತರಿಸಿದ್ದೀನಲ್ಲ, ಸೊ ಅದನ್ನೆಲ್ಲ ಹಾಲ್ ಥರ ಮಾಡ್ತೀನಿ. ಇನ್ ಕೇಸ್ ಯಾವುದಾದ್ರೂ ಇದೆಯೋ ಅದು ಅವಳತ್ರ ಇವಾಗ ಯಾವುದಾದ್ರು ಇದೆ ಆ ಥರ ನಾನು ನೋಡ್ಕೊಂಡು ಮಾಡ್ತೀನಿ. ಸೊ ಅದು ಬಿಟ್ಟರೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಅದೇ ಹೇಳಿದ್ನೆಲ್ಲ ಊಟದಾಗಳು ಹಾಸ್ಪಿಟ್ಲಲ್ಲಿ ಹಾಕಿದ ಬಟ್ಟೆ ಸಮೇತ ಎಲ್ಲ ಹಂಗೆ ಇದೆ ಗೈಸ್, ನಾನು ಯಾವುದನ್ನೂ ತೆಗೆದು ಹಾಕಿರಲಿಲ್ಲ. ಅದಕ್ಕೋಸ್ಕರ ಯಾವುದೆಲ್ಲ ಸ್ವಲ್ಪ ಚಿಕ್ಕದಾಗಿರುತ್ತೆ ಅದನ್ನೆಲ್ಲ ತೆಗೆದು ಬಿಡೋಣ ಅಂತೇಳಿ ಎಲ್ಲ ತೆಗಿತಾ ಇದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ನಾನೆಲ್ಲ ರೂಮೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಹರ್ಷಿತಾ ಬಂದು ಇವತ್ತು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಬೇಕಿತ್ತು. ಬಿಕಾಸ್ ಇವತ್ತು ಸಂಡೇ ಆಗಿರೋದ್ರಿಂದ ನೀಟಾಗಿ ಸಂಡೇ ನಾವು ಎವ್ರಿ ಟೈಮ್ ಸಂಡೇ ಆಗಿರ್ಬೋದು, ವೆಡ್ನೆಸ್ಡೇ ಆಗಿರ್ಬೋದು, ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಫುಲ್ ಕಂಪ್ಲೀಟ್ ಮನೆ. ಅವಳು ಎಲ್ಲ ನೀಟಾಗಿ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ಬಂದು ನೈಟ್ ಡಿನ್ನರ್ಗೆ ಅಂತೇಳಿ ಎಗ್ ಬುರ್ಜಿ ಮತ್ತು ಚಪಾತಿ ಮಾಡ್ಕೊಂಡಿದ್ವಿ. ಇವತ್ತು ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ವಿ. ಮಧ್ಯಾಹ್ನನೇ ಅಮ್ಮ ಮುದ್ದೆ ಮಾಡಿಕೊಟ್ಟಿದ್ರು. ಬಿಕಾಸ್ ಪಪ್ಪ ಎಲ್ಲ ಹೊರಗಡೆ ಬೇಕಂತ ಮಧ್ಯಾಹ್ನನೇ ಮುದ್ದೆ ಮಾಡಿಕೊಟ್ಟಿದ್ರು. ಹಾಗೆ ಊಟ ಮಾಡ್ಬೇಕಂದ್ರೆ ಪಾಪು ಅಂತೂ ಬಿಡೋದೆಲ್ಲ ಗೈಸ್, ತಟ್ಟೆನೇ ಎಳೆಯೋಕ್ಕೆ ಬರ್ತಾಯಿದ್ದಾಳೆ. ಅದಕ್ಕೆ ಊಟ ಮಾಡಬೇಕಾದ್ರೆ ಈ ಥರ ಹಾಕ್ಬೇಡ ಅಂದ್ಬಿಟ್ಟು ಈ ಥರ ಅವಳನ್ನ ಬಾಕ್ಸ್, ಅದೇ ಬಟ್ಟೆಗೆ ಫೋಲ್ಡ್ ಮಾಡೋಕ್ಕೆ ಅಂತಲೇ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ನಿಲ್ಸ್ಕೊಂಡು ಸುಮ್ಮನೆ ಹಂಗೆ ಇಡ್ಸ್ಕೊಂಡು ಆಟ ಆಡಿಸ್ಕೊಂಡಿದ್ರಿ. ಸೊ ಅವಳು ಈ ಥರ ಏನಾದರೂ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಊಟ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವೇನಾದ್ರೂ ಊಟ ಮಾಡ್ತೀರಿ ಅಂದರೆ ತಟ್ಟೆನೇ ಎಳೆಯೋಕ್ಕೆ ಬರೋದು, ಆ ತಟ್ಟೆ ಇರೋದನ್ನೇನಾದರೂ ಕಿತ್ಕೊಂಡು ಅದು ಮಾಡೋಕ್ಕೆ ಬರೋದು, ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಈ ಥರ ಏನಾದರೂ ಒಂದು ಮಾಡಿಬಿಟ್ರೆ ಅವಳು ಅದರಲ್ಲಿ ಎಂಗೇಜ್ ಆಗಿರ್ತಾಳೆ. ನಾವು ಆ ಟೈಮಲ್ಲಿ ನಾವು ತಿಂದು ಮುಗಿಸ್ಬೋದು ಅಂತೇಳಿ ಈ ಥರ ಮಾಡ್ಕೊಂಡ್ವಿ. ಇಷ್ಟೇ ಗೈಸ್, ಇವತ್ತು ಜಾಸ್ತಿ ಕಂಟೆಂಟ್ ಏನೂ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಸಂಡೇ ಆಗಿರೋದ್ರಿಂದ ಹೇಳಿದ್ನಲ್ಲ, ಸೊ ಸ್ವಲ್ಪ ಬ್ಯುಸಿಯಾಗಿದ್ದೆ. ಬ್ಯುಸಿ ಅನ್ನೋದಕ್ಕಿಂತ ಹೇಳಿ ಒಂಥರ ಲೇಜಿ, ಸಂಡೇ ಅಂದ್ರೆ ಒಂಥರ ಲೇಜಿ. ಅದಕ್ಕೋಸ್ಕರ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗೆ ಇವತ್ತು ಮದರ್ಸ್ ಡೇ, ನಿಮ್ಮೆಲ್ಲರಿಗೂ ಮದರ್ಸ್ ಡೇ ವಿಶಸ್ನ ತಿಳಿಸ್ತಾ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ನೋಡಿದಾಗ ಐ ಥಿಂಕ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.